ಪ್ರತಿಯೊಬ್ಬರೂ ಕ್ರೀಡೆ ರೂಢಿಸಿಕೊಳ್ಳುವುದು ಅವಶ್ಯಕ. ಪುಟ್ಟರಂಗ ಶೆಟ್ಟಿ ಪತ್ರಕರ್ತರ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ. ಚಾಮರಾಜನಗರದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಆಶ್ರಯದಲ್ಲಿ ಸಂಘದ ಸದಸ್ಯರಿಗಾಗಿ ಆಯೋಜಿಸಲಾದ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಗೆ ಎಂಎಸ್ಎಲ್ ಅಧ್ಯಕ್ಷರು ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಚಾಲನೆಯನ್ನ ನೀಡಿದ್ದಾರೆ. ನಗರದ ಹಸಿರು ಮನೆ ಸಮೀಪದ ಮೈದಾನದಲ್ಲಿ ಭಾನುವಾರ ಬ್ಯಾಟ್ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಪತ್ರಕರ್ತರಿಗೆ ಕ್ರೀಡೆ ಅತ್ಯಂತ ಸಹಕಾರಿಯಾಗಿದ್ದು ಸದಾ ಸುದ್ದಿ ಒತ್ತಡದ ಕೆಲಸದ ನಡುವೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಗೆ ನೆರವಾಗುತ್ತದೆ ಎಂದರು. ಜೀವನದಲ್ಲಿ ಒಂದಲ್ಲ ಒಂದು ಕ್ರೀಡೆಯನ್ನ ರೂಢಿಸಿಕೊಳ್ಳುವುದು ಅವಶ್ಯಕ. ಆರೋಗ್ಯದ ಹಿತದೃಷ್ಟಿಯಿಂದ ಇರುವಷ್ಟು ಕಾಲ ನೆಮ್ಮದಿಯಾಗಿರಬಹುದು. ಎಲ್ಲ ಮುಖ್ಯವಾಗಿ ಕ್ರೀಡೆಯಲ್ಲಿ ನಾವೆಲ್ಲರೂ ಒಂದು ಅನ್ನುವ ಭಾವನೆ ಇರುತ್ತದೆ. ಇಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ರಂಗ ಕ್ರೀಡೆಯಾಗಿದೆ. ಇದು ಎಲ್ಲರಿಗೂ ನಾಂದಿಯಾಗಲಿ. ಸೋಲು ಗೆಲುವು ಸಹಜ. ಯಾರೇ ಗೆಲ್ಲಲಿ ನಮ್ಮವರು ಎಂದು ಭಾವಿಸಬೇಕು. ಎಲ್ಲರೂ ಚೆನ್ನಾಗಿ ಆಟವನ್ನ ಆಡಿ ಎಲ್ಲರಿಗೂ ಶುಭವಾಗಲಿ ಎಂದು ಆಶಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುತ್ತುರಾಜ್ ಮಾತನಾಡಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಸದಸ್ಯರಿಗೆ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿರುವುದು ಒಂದು ಒಳ್ಳೆಯ ಬೆಳವಣಿಗೆಯಾಗಿದ್ದು ತುಂಬಾ ಸಂತಸವಾಗಿದೆ. ಕ್ರೀಡೆಯಲ್ಲಿ ಸೌಹಾರ್ದತೆ ಇರುತ್ತದೆ. ಇದರಿಂದ ಮಾನಸಿಕ ದೈಹಿಕ ಬೆಳವಣಿಗೆಗೆ ಪೂರಕವಲ್ಲದೆ ಮನಸ್ಸಿಗೆ ಸಂತಸ ಕೊಡುತ್ತದೆ. ಇಂತಹ ಕ್ರೀಡೆಗಳನ್ನು ಹೆಚ್ಚು ಹೆಚ್ಚು ಏರ್ಪಡಿಸಿ ನಾವು ಕೂಡ ಸೌಹಾರ್ದ ಕ್ರಿಕೆಟ್ ಆಯೋಜಿಸಲಾಗುವುದು. ಸೋಲು ಗೆಲುವನ್ನ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಬೇಕು. ಎಲ್ಲಾ ಕ್ರಿಕೆಟ್ ತಂಡಗಳಿಗೆ ಶುಭ ಕೋರಿದ್ದಾರೆ. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ಎನ್ ಸಿದ್ದಲಿಂಗಸ್ವಾಮಿ ಮಾತನಾಡಿ, ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅಧ್ಯಕ್ಷ ಆರ್ಎನ್ ಸಿದ್ದಲಿಂಗಸ್ವಾಮಿ, ಕಳೆದ 2 ತಿಂಗಳ ಹಿಂದೆ ನಮ್ಮ ಸಂಘಕ್ಕೆ ಚುನಾವಣೆ ನಡೆಯಿತು. ಜಿಲ್ಲಾಡಳಿತಕ್ಕೆ ಬಂದ ನಂತರ ಪ್ರಥಮ ಬಾರಿಗೆ ಚುನಾವಣೆ ನಡೆದಿದೆ. ಇದುವರೆಗೂ ಸಹ ಅವಿರೋಧವಾಗಿ ನಡೀತಾ ಇತ್ತು. ಪ್ರಥಮ ಬಾರಿಗೆ ಚುನಾವಣೆ ನಡೆದಿದೆ. ಇದರಿಂದ ಉಂಟಾಗಿರುವ ಸಣ್ಣ ಪುಟ್ಟ ವೈಮನಸ್ಸನ್ನ ತೊಡೆದುಹಾಕಿ ಎಲ್ಲ ಪತ್ರಕರ್ತರನ್ನ ಒಗ್ಗೂಡಿಸುವ ಸಲುವಾಗಿ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಖಜಾಂಚಿ ಪುಟ್ಟರಾಜು, ತೀರ್ಪುಗಾರ ವಿ ಶ್ರೀನಿವಾಸ್ ಪ್ರಸಾದ್ ಹಾಜರಿದ್ದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಎಲ್ ಲಕ್ಕೂರು ಸ್ವಾಗತಿಸಿದರು. ಹಿರಿಯ ಪತ್ರಕರ್ತರಾದ ಕೆಎಸ್ ಬನಶಂಕರ್ ಆರಾಧ್ಯ ನಿರೂಪಣೆಯನ್ನ ಮಾಡಿದರು. ಶ್ರೇಯಸಿ ನಂಜುಂಡನಾಯಕ್ ಪ್ರಾರ್ಥಿಸಿದರು. ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಮಹೇಂದ್ರ ವಂದಿಸಿದ್ದಾರೆ. ಸಂಘದ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ಬಂಧುಗಳೇ, ಬಹುಶಃ ತಮ್ಗೆ ಹೇಳ್ಬೇಕಾಗಿಲ್ಲ. ಜೀವನದಲ್ಲಿ ಒಂದಲ್ಲ ಒಂದು ಕ್ರೀಡೆಯನ್ನ ರೂಢಿಸುವುದು ನಮ್ಮ ಜೀವನದಲ್ಲಿ ಬಹಳ ಅವಶ್ಯಕ. ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಇರಬಹುದು ಅಥವಾ ನೆಮ್ಮದಿಯಾಗಿ ಆಗಿರೋಷ್ಟು ಕಾಲ ನಾವು ಇದನ್ನು ತೊಡಗಿಸ್ಕೊಂಡ್ರೆ ಒಂದು ರೀತಿ ನೆಮ್ಮದಿ ಸಿಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬರ್ತದೆ. ಇಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಇರ್ತಕ್ಕಂಥ ಯಾವುದೇ ರಂಗ ಇದ್ದದು ಕ್ರೀಡಾ ರಂಗ ಅಂತ ನಾನು ಮೊದಲಿಂದ ಹೇಳ್ತೀನಿ. ಹಾಗಾಗಿ ಇದು ಒಳ್ಳೆಯ ಬೆಳವಣಿಗೆ. ತಮ್ಮಿಂದ ಇದೆಲ್ಲರಿಗೂ ನಾಂದಿಯಲ್ಲಿ ಚೆನ್ನಾಗಿ ಆಡಿ ತೀರ್ಪುಗಾರರಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಹಿರಿಯ ಒಬ್ಬ ಕ್ರೀಡಾಪಟು. ಯಾಕಂದ್ರೆ ನಮ್ಮ ಅಂಬೇಡ್ಕರ್ ಕ್ರೀಡಾಂಗಣ ನಡೀತಕ್ಕಂಥ ಕ್ರೀಡೆಯಲ್ಲಿ ಅವರು ಒಬ್ರು ಆ ಕಾರ್ಯಕಾರಿ ಸಮಿತಿಯ ಸದಸ್ಯರು ಆಗಿರ್ತಾರೆ. ಹಾಗೆ ಒಳ್ಳೆ ತೀರ್ಪನ್ನ ಕೊಡ್ಲಿ, ಚೆನ್ನಾಗಿ ಆಡಿ, ಮತ್ತೆ ಇನ್ನು ಯಾರು ಬಂದಿಲ್ಲ, ಎಲ್ಲ ಬಂದ ಮೇಲೆ ಚೆನ್ನಾಗಿ ಆಡಿ, ಯಾರು ಗೆಲುವು ಸೋಲು ಸಹಜ, ಯಾರೇ ಗೆಲ್ಲಿ ನಾವೇ ಗೆದ್ದ ರೀತಿಯಲ್ಲಿ ನಾವೆಲ್ಲ ನಡ್ಕೊಳ್ಳೋಣ ಅಂತ ಹೇಳಿ ನನಗೆ ಬಂದು ಈ ಕರೆಯಲ್ಲಿ ಮಾತುಗಳನ್ನು ಮಾಡಿಕೊಟ್ಟಂತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪದಾಧಿಕಾರಿ ಎಲ್ಲರಿಗೂ ಹೋಲಿಸಿ ನನ್ನ ಮತ್ತೆ ಧನ್ಯವಾದಗಳು. ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿ ತಾವನ್ನು ಏರ್ಪಡಿಸಿದಿರ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶಾಸಕರಾದ ಶ್ರೀ ಪುಟ್ಟರಂಗ ಶೆಟ್ಟಿ ಸಾಹೇಬ್ರವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲಾ ಗಣ್ಯರೇ, ಎಲ್ಲಾ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಎಲ್ಲರದು ಹೆಸರು ಹೇಳಬೇಡದು ಅಂತ ಹೇಳಿದ್ರೆ ಅರ್ಜೆಂಟ್ ಅಂತ ಹೇಳಿ ತಾವೆಲ್ಲ ಇರುವಂತ ಎಲ್ಲಾ ಬಂಧುಗಳೇ, ಮತ್ತೆ MLA ಸಾಹೇಬ್ರು ಹೇಳಿದ್ರು ಇದೊಂದು ಕ್ರಿಕೆಟ್ ಏನು ಕ್ರೀಡೆನ ಆಯೋಜನೆ ಮಾಡಿದೀರಾ, ಇದಕ್ಕೆ ಜಾತಿ ಮತ ಧರ್ಮ ಇಲ್ಲ. ಇಲ್ಲಿ ಕ್ರೀಡೆನೇ ಒಂದು ಜಾತಿ, ಇದು ಕ್ರೀಡೆನೇ ಧರ್ಮ, ಕ್ರೀಡೆನೇ ಮತ್ತೆ ಮತ ಅಂತ ಹೇಳಿ. ಅದಕ್ಕೆ ಈ ಸೌಹಾರ್ದ ಅಂತ ಏನು ಈ ಒಂದು ಕ್ರೀಡೆ ಏರ್ಪಡಿಸಿದ್ರೆ ಅದು ಬಹಳ ಖುಷಿ. ಬೇರೆ ಬೇರೆ ಕಾರ್ಯಕ್ರಮಗಳ ಸೌಹಾರ್ದವಾಗಿ ಕೆಲವರು ಊಟ ಏರ್ಪಡಿಸ್ತಾರೆ, ಕೆಲವರು ಎಲ್ಲದಕ್ಕಿಂತ ಮುಖ್ಯವಾಗಿ ಅದರಲ್ಲೂ ಭೇದ ಭಾವ ಇರುತ್ತೆ. ಊಟ ಮಾಡಿದ್ರೆ ಕೆಲವರು ನಾನ್ ವೆಜ್ ತಿನ್ನಲ್ಲ ಅಂತಾರೆ, ವೆಜ್ ತಿಂತೀನಿ ಅಂತ ಹೇಳ್ತಾರೆ. ಬಟ್ ಅದು ಸೌಹಾರ್ದತೆ ಅಷ್ಟೊಂದಿರಲ್ಲ. ಕ್ರೀಡೆಯಲ್ಲಿ ಮಾತ್ರ ಸೌಹಾರ್ದತೆ ಇರ್ತದೆ. ಇಲ್ಲಿ ತಾವೆಲ್ಲ ಒಂದು ಸೌಹಾರ್ದ ಕ್ರೀಡೆನ ಏರ್ಪಡಿಸ್ಕೊಂಡಿದ್ದೀರಾ. ಮಾನಸಿಕವಾಗಿ ದೈಹಿಕವಾಗಿ ಅದು ನಮ್ಗೆ ಸಂತೋಷವನ್ನು ಕೊಡುತ್ತೆ. ಅದೇ ರೀತಿ ನೀವು ಮುಂದೆನೂ ಈ ತರ ಕ್ರೀಡೆಗಳನ್ನು ಏರ್ಪಡಿಸ್ತಾರೆ. ಮತ್ತೆ ನಮಗೂ ಕರೆದ್ರೆ ಬಹಳ ಒಳ್ಳೇದು. ನಾವು ಏನಾದ್ರೂ ಒಂದು ಸೌಹಾರ್ದ ಕ್ರೀಡೆನ ಏರ್ಪಡಿಸೋಕೆ ಪ್ರಯತ್ನ ಮಾಡ್ತೀನಿ. ಹಾಗೆ
ಇಲ್ಲಿ ಭಾಗವಹಿಸುವಂತ ಎಲ್ಲ ಸೋಲು ಗೆಲುವುಗಳು ಮುಖ್ಯ ಅಲ್ಲ, ಸೋತ್ರುನು ಗೆದ್ರುನು ಇದು ಕ್ರೀಡಾ ಮನೋಭಾವದಿಂದ ತಾವೆಲ್ಲ ತಕೊಂಡು ಏನು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲಾ ತಂಡಗಳಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.